ಚಿತ್ರದುರ್ಗ ಜಿಲ್ಲೆಯ ಹುಣಸಕಟ್ಟಿ ಗ್ರಾಮದಲ್ಲಿ ಚಾಂದಿನಿ ಹೂವು ಬೆಳೆದ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿರುವಂತಹ ರೈತರು ತಮಿಳುನಾಡಿನಿಂದ ಚಾಂದಿನಿ ಹೂವಿನ ಸಸಿಗಳನ್ನು ತಂದು ನಾಟಿ ಮಾಡಿದ್ದ ರೈತರು ಬೆಳೆ ಉತ್ತಮವಾಗಿ ಬಂದಿದ್ದರಿಂದ ಸಂತಸಗೊಂಡಿದ್ದರು. ಆದರೆ ನುಸಿ ರೋಗದ ಬಾಧೆಯಿಂದ ಇಡೀ ಬೆಳೆ ಹಾಳಾಗುವ ಆತಂಕ ಈಗ ಎದುರಾಗಿರುವಂಥದ್ದು. ರೋಗ ನಿಯಂತ್ರಣಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿವಿಧ ಔಷಧಿಗಳನ್ನು ಖರೀದಿಸಿ ಸಿಂಪಡಿಸ್ತಾ ಇದ್ದಾರೆ. ಆದರೆ ಎಷ್ಟೇ ಔಷಧಿ ಬಳಸಿದ್ರೂ ಕೂಡ ರೋಗ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ರೈತರು ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕನಿಷ್ಠ ಒಂದು ಎಲ್ಲ ರೈತರು 3 ರಿಂದ 4 ಎಕರೆ ಒಳಗೆ ಎಲ್ಲರೂ ಸ್ವಲ್ಪ ಎಲ್ಲ ಥರದ ಜಾತಿಯ ಅರ್ಧ ಎಕರೆ 1 ಎಕರೆ ಹೂವನ್ನು ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಇದು ನುಸಿಯಿಂದ ಬಳಲಿ ಹೋಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಯಾವುದೇ ಅಂಗಡಿಯಲ್ಲಿ ಹೋದರೂ ಒಂದು ಸುರಕ್ಷಿತವಾದ ಔಷಧಿ ಸಿಗ್ತಾ ಇಲ್ಲ. ಕೃಷಿ ಇಲಾಖೆಯರಾಗಲಿ ಮತ್ತು ಸಂಬಂಧಪಟ್ಟ ಜಿಲ್ಲಾ ಇನ್ನೇನು ತೋಟಗಾರಿಕೆ ಇಲಾಖೆನೇ ಬರುತ್ತೆ ನಮಗೆ ಈ ಹೂವಿನ ಫ್ಲವರ್ ಇದಕ್ಕೆ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲಿ ಬಗ್ಗೆ ಎಲ್ಲ ಸೈಂಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಓದಿ ಲಕ್ಷಾಂತರ ರೂಪಾಯಿ ಸಂಬಳ ಅಂತಾರೆ. ಆದರೂ ಬಂದು ರೈತರ ಹೊಲಕ್ಕೆ ಯಾರೇ ಒಬ್ಬರು